ಇನ್ನು ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಸಭೆ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ವೇಣುಗೋಪಾಲ್ಗೆ ವರದಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತ್ತೀಚಿನ ಬೆಳವಣಿಗೆಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ ರಿಪೋರ್ಟ್ ಅನ್ನ ಸಿಎಂ ಕೊಟ್ಟಿದ್ದಾರೆ ವೇಣುಗೋಪಾಲ್ ಅವರಿಗೆ. ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಏನಿತ್ತು, ಕಾರ್ಯಕ್ರಮ ಮುಗಿದ ಬಳಿಕ ಇಬ್ಬರು ಕೂಡ ಕಾವೇರಿ ಅತಿಥಿ ಗೃಹದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಕಾವೇರಿ ಅತಿಥಿ ಗೃಹದಲ್ಲಿ ಸಭೆಯನ್ನ ಮಾಡಿದಾಗ ಮೊದಲ ಬಾರಿ ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಬಂದಾಗ ಏನೇನು ಮಾತುಕತೆ ಆಯಿತು, ಆಮೇಲೆ ಡಿ ಕೆ ಶಿವಕುಮಾರ್ ಮನೆಗೆ ನಿನ್ನೆ ಸಿದ್ದರಾಮಯ್ಯನವ್ರು ಹೋದಾಗ ಏನೇನು ಮಾತುಕತೆ ಆಯಿತು, ಎಲ್ಲ ರಿಪೋರ್ಟನ್ನು ಕೂಡ ವೇಣುಗೋಪಾಲ್ ಅವರಿಗೆ ಒಪ್ಪಿಸಿದ್ದಾರೆ. ಅದು ಹೈಕಮಾಂಡ್ಗೆ ಮುಟ್ಟುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವರು ವೇಣುಗೋಪಾಲ್ ಆಗಲಿ ಸುರ್ಜೇವಾಲ ಅವರಾಗಲಿ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಡುವೆ ಸೇತುವೆಯಂತೆ ಇದ್ದಾರೆ. ಸೊ ಹಾಗಾಗಿ ಇವಾಗ ಅವರಿಗೆ ಸಭೆಯನ್ನು ಮಾಡಿ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಏನೇನಾಯಿತು ಅಂತಕ್ಕಂಥದ್ದು ಬ್ರೀಫ್ ಆಗುತ್ತೆ. ಸೋಮವಾರ ಇವರು ದೆಹಲಿಗೆ ಬೇರೆ ಹೋಗ್ತಾ ಇದ್ದಾರೆ, CM DCM ಎಲ್ಲ. ಅದೇ ಅಲ್ಲಿ ತನಕ ಇವರಿಗೆ ವಿಚಾರ ಮುಟ್ಟಿರುತ್ತೆ ಹೈಕಮಾಂಡ್ಗೆ. ಮುಟ್ಟಿದ ನಂತರ ಸೋಮವಾರ ಇವರಿಗೆ ಮಾತನಾಡೋದಕ್ಕೆ ಅನುಮತಿ ಕೊಟ್ಟರೆ, ಮೀಟ್ ಮಾಡೋದಕ್ಕೆ ಅನುಮತಿ ಕೊಟ್ಟರೆ ಖಂಡಿತ ಇಬ್ಬರು ಕೂಡ ರಾಹುಲ್ ಗಾಂಧಿಯವರನ್ನು, ಸೋನಿಯಾ ಗಾಂಧಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ಒಂದು ವಿಚಾರ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು ನಿನ್ನೆ ಕೂಡ, ಯಾವಾಗ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಸರ್ ಅಂತ ಕೇಳಿದ್ದಕ್ಕೆ ಹೈಕಮಾಂಡ್ ಹೇಳಿದಾಗ ಎಲ್ಲವನ್ನು ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಹೈಕಮಾಂಡ್ ತೀರ್ಮಾನ ತಗೋಬೇಕು. ಇವತ್ತಿನ ಸಭೆ ನೀವು ಪರಸ್ಪರ ಇಬ್ಬರು ಮಾತುಕತೆ ಆಡ್ತಾರೆ ಅಂತಂದಾಗ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗದೇ ಇರುತ್ತಾ? ಸಹಜವಾಗಿ ಆಗೇ ಆಗತ್ತೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಏನಾಯಿತು, ಏನು ಮಾತುಕತೆ ಆಯಿತು, ತಮ್ಮ ಅಭಿಪ್ರಾಯ ಏನು, ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ವರದಿ ಮಾಡಿದ್ದಾರೆ KC ವೇಣುಗೋಪಾಲ್ ಅವರಿಗೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ರಾಜ್ಯ ನಾಯಕರಿಂದ ಸ್ವಲ್ಪ ಅಂತರ ಕಾಯ್ಕೊಂಡಿದ್ರು, ಮೀಟ್ ಮಾಡಿರಲಿಲ್ಲ. ಬಟ್ ಮಾಹಿತಿ ಏನಂತೂ ಈಗ ಕೊಡಲಾಗಿದೆ. ಕೊಟ್ಟಿರ್ತಕ್ಕಂಥ ಮಾಹಿತಿ, ದೆಹಲಿ ನಾಯಕರು ಗಾಂಧಿ ಕುಟುಂಬಕ್ಕೆ ಹೋಗುತ್ತೆ. ಗಾಂಧಿ ಕುಟುಂಬದವರು ಅಂತಿಮವಾಗಿ ಏನು ಮಾಡಬೇಕು, ಯಾವ ಸಂಧಾನ ಸೂತ್ರವನ್ನು ರೆಡಿ ಮಾಡಬೇಕು, ಎಲ್ಲವನ್ನು ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿಯೇ ಸೋಮವಾರದ ದೆಹಲಿ ಭೇಟಿ ಅತ್ಯಂತ ಕುತೂಹಲವಾಗಿದೆ. ಬಟ್ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಅವ್ರು ಕರಿಬೇಕಲ್ಲಪ್ಪ, ಕರೆದ್ರೆ ಹೋಗಿ ಮಾತನಾಡ್ತೀವಿ ಅಂತ. ಅವರಾಗಿದ್ದವರೇ ಕರಿಬೇಕು. ಇವರು ಡೆಲ್ಲಿಗೆ ಹೋಗ್ತಾ ಇರೋದು ಆ ಉದ್ದೇಶದಿಂದನೇ ಅಲ್ಲ. ಇವರು ಸರ್ವಪಕ್ಷ ಸಭೆಯ ನಿಯೋಗವನ್ನು ಕೊಂಡೊಯ್ತಾ ಇದ್ದಾರೆ. ಅದರ ಜೊತೆಗೆ ಇದು ಆಗ್ಬಿಡ್ಲಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಲೆಕ್ಕಾಚಾರ. ಬಟ್ ಅದಾಗುತ್ತಾ ಇಲ್ವಾ ಅಂತಕ್ಕಂಥದ್ದು ನೋಡೋಣ. ಸದ್ಯಕ್ಕಂತೂ ಮಂಗಳೂರಿನಲ್ಲಿ ಈಗಾಗಲೇ ಇಬ್ಬರೂ ನಾಯಕರು ಕೂಡ ಸಭೆಯನ್ನು ಮಾಡಿದ್ದಾರೆ.